ಗುರುಭ್ಯೋ ನಮಃ. 3ನೇ ಅಧ್ಯಾಯದ 18ನೇ ಶ್ಲೋಕ. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಷ್ಟನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ನ ಏವ ತಸ್ಯ ಕೃತೇನ ಅರ್ಥಃ ನ ಅಕೃತೇನ ಇಹ ಕಷ್ಟನ ನ ಚ ಅಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥ ವ್ಯಪಾಶ್ರಯಃ. ಅಂದ್ರೆ ಕೃಷ್ಣ ಪರಮಾತ್ಮ ಇಲ್ಲಿ ಕರ್ಮದ ಬಂಧ ಯಾರಿಗಿದೆ ಅಥವಾ ಕರ್ಮದ ಬಂಧ ಯಾರಿಗಿಲ್ಲ ಅನ್ನೋದನ್ನ ಒಟ್ಟು ನಿರೂಪಣೆ. ಇದು ಕರ್ಮಯೋಗವಾದದ್ದರಿಂದಾಗಿ ಕರ್ಮದ ಬಗ್ಗೆ ನಿರೂಪಣೆ ಮಾಡಬೇಕು. ಕರ್ಮದ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ನಮ್ಗೆ ಕೊಡಬೇಕು. ಕರ್ಮದ ಬಂಧ ಅಂದ್ರೆ ಕಟ್ಟುಪಾಡುಗಳು. ಕಟ್ಟುಪಾಡುಗಳು ಅಂದ್ರೆ ಏನು? ನಾವು ಹಿರಿಯರನ್ನ ಗೌರವಿಸಬೇಕು, ಕಾಲ ಕಾಲಕ್ಕೆ ಉಪನಯನ ಮಾಡುವವನು ಸಂಧ್ಯಾ ವಂದನೆಯನ್ನ ಮಾಡಬೇಕು, ದೊಡ್ಡವರು ಬಂದಾಗ ಎದ್ದು ನಿಲ್ಲಬೇಕು, ಮನೆಗೆ ಅತಿಥಿಗಳು ಬಂದಾಗ ಸತ್ಕಾರವನ್ನ ಮಾಡಬೇಕು, ಸುಳ್ಳು ಹೇಳಬಾರದು, ಅಥವಾ ಏನೋ ಒಂದು ಅನ್ಯಾಯ ನಡೀತಾ ಇದ್ದಾಗ ನಾವು ಅದನ್ನ ತಡೆಯುವ ಪ್ರಯತ್ನವನ್ನ ಮಾಡಬೇಕು. ಈಗೆಲ್ಲ ಅನೇಕ ಒಂದು ಕಟ್ಟುಪಾಡುಗಳು, ಒಂದು ನೀತಿ ನಿಯಮಗಳು ಅಂತ ಇದ್ದಾವೆ. ನೀತಿ ನಿಯಮಗಳೆಲ್ಲವನ್ನು ಕೂಡ ಸೇರಿ ಕರೆಯುವುದು ಕಟ್ಟುಪಾಡುಗಳು, ಕರ್ಮದ ಬಂಧ. ಅದನ್ನೇ ಕರ್ಮದ ಬಂಧ ಅಂತ ಕರೆಯುವುದು. ಹಾಗಾಗಿ ಈ ಕರ್ಮದ ಬಂಧ, ಇಂಥ ಕೆಲಸ ಮಾಡಬೇಕು, ಇಂಥ ಕೆಲಸ ಮಾಡಬಾರದು, ಈ ನೀತಿ ನಿಯಮಗಳು, ಈ ಕರ್ಮದ ಬಂಧನಗಳು, ಕಟ್ಟುಪಾಡುಗಳೆಲ್ಲ ಯಾರಿಗೆ ಇಲ್ಲ ಅನ್ನೋದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಇಂಥವರಿಗೆ ಕರ್ಮದ ಬಂಧ ಇಲ್ಲ ಅಂದ್ರೆ ಇವರನ್ನ ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಕರ್ಮದ ಬಂಧ ಇದೆ ಎಂದು ಗೊತ್ತಾಗುತ್ತೆ. ನಮ್ಮನ್ನ ನಾವು ನೋಡ್ಕೊಂಡಾಗ ನಾವು ಈ ಕೃಷ್ಣ ಹೇಳುವಂತಹ ಕರ್ಮದ ಬಂಧನಕ್ಕೆ ಒಳಪಡದ ವರ್ಗವು ಅಥವಾ ಅದರಿಂದ ಹೊರಗಿರತಕ್ಕಂಥ ವರ್ಗವು ಅಂದ್ರೆ ನಮ್ಮನ್ನು ನಾವು ನೋಡ್ಕೊಂಡಾಗ ಗೊತ್ತಾಗುವಂತ ಒಂದು ಸಂಗತಿ. ಅದಕ್ಕೆ ಕೃಷ್ಣ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ನೈವ ತಸ್ಯ ಕೃತೇನ ಅರ್ಥ. ಇಲ್ಲಿ ತಸ್ಯ ಅಂತ ಹೇಳಿದ್ರೆ ಯಾರು ಮುಕ್ತಿಗೆ ಹೋಗಿದ್ದಾನೋ ಅವನು ಅಂತ ಅರ್ಥ. ಒಂದರ್ಥ ಈಗಾಗಲೇ ಮುಕ್ತಿಗೆ ಹೋಗಿರ್ತಕ್ಕಂಥವನು, ಇನ್ನೊಂದರ್ಥ ಅಸಂಪ್ರಜ್ಞಾತ ಅವಸ್ಥೆ, ಮುಕ್ತಿಗೆ ಹೋಗುವ ಹಂತ ತಲುಪಿ ಬಿಟ್ಟಿದ್ದಾನೆ. ಆದ್ರೆ ಅವನ ಪ್ರಾರಬ್ಧ ಕರ್ಮವನ್ನ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಇನ್ನು ಭೂಮಂಡಲದಲ್ಲಿ ಇದ್ದಾನಷ್ಟೇ. ಆದ್ರೆ ಮುಕ್ತಿಗೆ ಹೋಗುವ ಅರ್ಹತೆ ಅವನಿಗೆ ಈಗಾಗಲೇ ಬಂದಾಗೋಗಿದೆ. ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರ್ತಾನೆ. ಅಂದ್ರೆ ಈ ದೇಹ ಇದ್ದಷ್ಟು ದಿವಸ ಬದುಕಿರಬೇಕು, ಬದುಕಿದ್ದಷ್ಟು ದಿವಸ ಆ ಬದುಕಿಗೆ ಬೇಕಾದ ಕಾರ್ಯವನ್ನು ಮಾತ್ರ ಮಾಡ್ಕೊಂಡಿರ್ತಾನೆ. ಆ ರೀತಿಯಲ್ಲಿ ಇರ್ತಾನೆ. ಅವನು ಕೂಡ ಏನಾಗ್ತಾನೆ ಆಗಾಗ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ, ಅಂದ್ರೆ ಅವನಿಗೆ ಜಗತ್ತಿನಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ಆ ಒಂದು ಹಂತಕ್ಕೆ ಹೋಗ್ಬಿಟ್ಟಿರ್ತಾನೆ. ಉದಾಹರಣೆಗೆ ಶಮೀಕ ಋಷಿಗಳು, ಪರೀಕ್ಷಿತ್ ರಾಜ ತನ್ನ ಅರಮನೆಗೆ ಬಂದಂತ ಸಂದರ್ಭದಲ್ಲಿ, ತನ್ನ ಆಶ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜ ಬಂದದ್ದು ಗೊತ್ತೇ ಆಗಿಲ್ಲ ಅವರಿಗೆ. ಯಾಕೆ? ಅವರು ಒಳಗಿನ ಭಗವಂತನನ್ನ ಕಾಣ್ತಾ ಇದ್ರು. ಹಾಗೆ ಬ್ರಹ್ಮದೇವರ ಸಭೆಯಲ್ಲಿ ರುದ್ರದೇವರು ಕೂತಿದ್ರು. ನಮ್ಗೆ ಭಾಗವತ ಸಾರೋದ್ಧಾರದಲ್ಲಿ ಮುಂದೆ ಬರುತ್ತದು. ರುದ್ರದೇವರು ಬ್ರಹ್ಮದೇವರ ಸಭೆಯಲ್ಲಿ ಕೂತಿರ್ತಾರೆ. ಕೂತಾಗ ಏನ್ ಮಾಡ್ತಿರ್ತಾರೆ ಅಂದ್ರೆ ತನ್ನೊಳಗಿನ ಬಿಂಬರೂಪಿಯಾದ ಭಗವಂತನನ್ನ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಅವರಿಗೆ ಆ ಬ್ರಹ್ಮದೇವರ ಸಭೆಯಲ್ಲಿ ಏನಾಗ್ತಾ ಇದೆ ಏನೂ ಗೊತ್ತೇ ಆಗ್ತಾ ಇಲ್ಲ. ಅವರ ಮಾವನಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಬರ್ತಾರೆ. ದಕ್ಷ ಬಂದಾಗ, ಮಾವ ಬಂದಾಗ ಎದ್ನಿಲ್ಬೇಕಾದ ಕರ್ತವ್ಯ, ಅವ್ರಿಗೆ ಗೌರವ ಸೂಚನೆ ಮಾಡಬೇಕಾದ ಕರ್ತವ್ಯ. ಗೌರವ ಸೂಚನೆ ಮಾಡಿಲ್ಲ ಅನ್ನೋ ಅಪರಾಧ ರುದ್ರದೇವರಿಗಿಲ್ಲ. ಯಾಕೆ? ಅವರು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇದ್ರು. ಹಾಗೆ ಜಡಭರತನು ಕೂಡ ಪೂರ್ತಿ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇದ್ದ. ತಾನೊಬ್ಬ ರಾಜನ ಸೇವಕರಾಗಿದ್ದು ಕೂಡ ರಾಜನಿಗೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಅದು ಅಪರಾಧ ಅಲ್ಲ. ಯಾಕೆ? ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ನಿರಂತರವಾಗಿ ಭಗವಂತನನ್ನ ಕಾಣುವುದರಲ್ಲೇ ತತ್ಪರರಾಗಿರ್ತಾರೆಲ್ಲರೂ ಕೂಡ. ಅಂದ್ರೆ ಈ ಎರಡು ವರ್ಗ, ಒಂದು ಇನ್ನೂ ಮುಕ್ತಿಗೆ ಹೋಗದೇನೆ ಮುಕ್ತಿಗೆ ಹೋಗುವ ಅರ್ಹತೆಯನ್ನ ಪಡೆದು ಆ ಬಿಂಬಾಪರೋಕ್ಷವನ್ನ ಪಡೆದಿರ್ತಾರೆ. ಬಿಂಬಾಪರೋಕ್ಷ ಅಂದ್ರೆ ತನ್ನೊಳಗಿನ ದೇವರನ್ನ ಕಂಡಿರ್ತಾರೆ. ಆದ್ರೆ ಅವರ ಕರ್ಮದ ಪ್ರಾರಬ್ಧ ಕರ್ಮ ಮುಗಿಯುವವರೆಗೆ ದೇಹ ಇರಲೇಬೇಕಾದ್ರಿಂದಾಗಿ ದೇಹ ಬಿಟ್ಟಿರೋದಿಲ್ಲ. ಈ ಒಂದು ಪ್ರಾಕೃತವಾದ ಪಾಂಚಭೌತಿಕವಾದ ದೇಹ ಇರುತ್ತೆ. ಅವರು ಧ್ಯಾನ ಮಾಡತಕ್ಕಂಥ ಸಂದರ್ಭ ಅಸಂಪ್ರಜ್ಞಾತ ಅವಸ್ಥೆ. ಆ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರುವಂತ ವ್ಯಕ್ತಿಗಳಿಗೂ ಮತ್ತು ಯಾರು ಮುಕ್ತಿಗೆ ಹೋಗಿರ್ತಾರೋ ಅವರಿಗೆ ಕರ್ಮದ ಬಂಧ ಇಲ್ಲ. ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿ, ಅದು ಶಾಸ್ತ್ರ ವಿಹಿತವಾದಂತ ಕರ್ಮಗಳನ್ನ ಮಾಡಿದ್ರು ಅಂತ ಹೇಳಿ ಅದರಿಂದ ಪುಣ್ಯ ಹೆಚ್ಚಾಗತ್ತೆ ಅದೇನಿಲ್ಲ. ಅಥವಾ ಶಾಸ್ತ್ರ ಹೇಳಿದ ಯಾವುದೋ ಒಂದು ಕೆಲಸವನ್ನ ಬಿಟ್ರು ಅಂತ ಹೇಳಿ ಅದರಿಂದ ಪಾಪ ಬರುತ್ತೆ, ಆ ರೀತಿಯಾಗೂ ಕೂಡ ಇಲ್ಲ.
ಅಥವಾ ಇಂಥ ಒಂದು ಕೆಲಸವನ್ನ ಮಾಡೋದ್ರಿಂದ ಇಂಥದ್ದೇನೋ ಫಲವನ್ನ ಪಡಿಬೇಕಾಗತ್ತೆ, ಆ ತರ ಯಾವುದೂ ಕೂಡ ಈ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರುವಂತ ವ್ಯಕ್ತಿಗಳಿಗೆ ಮತ್ತು ಈಗಾಗಲೇ ಮುಕ್ತಿಗೆ ಹೋಗಿರತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲ. ಈ ವಿಚಾರವನ್ನು ಕೃಷ್ಣ ಪರಮಾತ್ಮ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ನೈವ ತಸ್ಯ ಕೃತೇನ ಅರ್ಥ. ತಸ್ಯ ಅಂದ್ರೆ ಅವನಿಗೆ, ಅವನಿಗೆ ಅಂದ್ರೆ ಯಾರಿಗೆ? ನಾನು ಈಗಾಗಲೇ ಹೇಳಿದೆ ಎರಡು. ಒಂದು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇದ್ದಾರೆ, ಈ ದೇಹವನ್ನ ಬಿಟ್ಟಿಲ್ಲ, ಅದರ ಒಳಗಿನ ಭಗವಂತನನ್ನ ಕಂಡಿದ್ದಾರೆ. ಅಂತವರು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಶುಕಾಚಾರ್ಯರಿರಬಹುದು, ಶಮೀಕ ಋಷಿಗಳಿರಬಹುದು, ಜಡಭರತ, ರುದ್ರದೇವರು, ಬ್ರಹ್ಮದೇವರ ಸಭೆಯಲ್ಲಿ ಕೂತ ರುದ್ರದೇವರು, ಇವರೆಲ್ಲರಿಗೂ ಹೀಗೆ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ಅಥವಾ ಇನ್ನೊಂದು ಈಗಾಗಲೇ ಮುಕ್ತಿಗೆ ಹೋಗಿರತಕ್ಕಂಥ ವ್ಯಕ್ತಿಗಳಿಗೆ ಕೃತೇನ ಅರ್ಥ ನೈವ. ಕೃತೇನ, ಕೃತೇನ ಅಂದ್ರೇನು? ಮಾಡುವಿಕೆಯಿಂದ, ಅಂದ್ರೆ ಹಿರಿಯರನ್ನ ಗೌರವಿಸಬೇಕು. ತನ್ನ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ರಾಜನಿಗೆ ಸತ್ಕಾರವನ್ನ ಮಾಡಿ ಅವನಿಗೆ ಏನು ಬೇಕೋ ಪಾನಾದಿಗಳನ್ನ ಕೊಡಬೇಕು. ಇದೆಲ್ಲವೂ ಕೂಡ ಮಾಡಬೇಕಾದ ಕೆಲಸಗಳು. ಕೃತೇನ ಅರ್ಥ ನೈವ. ಅರ್ಥ ಅಂದ್ರೆ ಪ್ರಯೋಜನ. ಅರ್ಥೋಭಿದೇಯ ರೈವಸ್ತು ಪ್ರಯೋಜನ ನಿವೃತ್ತಿಷು ಅಂತ ಅಮರಕೋಶ ಅರ್ಥ ಶಬ್ದಕ್ಕೆ ಬೇರೆ ಬೇರೆ ಅರ್ಥವನ್ನ ಹೇಳುತ್ತೆ, ಬೇರೆ ಬೇರೆ ಮೀನಿಂಗ್ ಇದೆ ಅರ್ಥ ಶಬ್ದಕ್ಕೆ. ಇಲ್ಲಿ ಬಂದಿರತಕ್ಕಂಥ ಅರ್ಥ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಕೃತೇನ ಪ್ರಯೋಜನಂ ನೈವ. ಏನಾದರೂ ಒಂದು ಕೆಲಸವನ್ನ ಮಾಡುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಎಂಬುದು ಇಲ್ಲ. ಯಾರು ಅಸಂಪ್ರಜ್ಞಾತ ಅವಸ್ಥೆಯನ್ನ ತಲುಪಿದ್ದಾರೋ ಅವರಿಗೆ ಕೃತೇನ ಅರ್ಥಹನ, ಅಥವಾ ಯಾರು ಈಗಾಗಲೇ ಮುಕ್ತಿಗೆ ಹೋಗಿದ್ದಾರೋ ಅವರಿಗೆ ಕೃತೇನ, ಹೀಗೆ ಹಿರಿಯರನ್ನ ಗೌರವದಿಂದ ಕಾಣುವಂಥದ್ದು, ಅಥವಾ ಕಾಲ ಕಾಲಕ್ಕೆ ಮಾಡಬೇಕಾಗಿರತಕ್ಕಂಥ ದಾನ ಧರ್ಮ ಯಜ್ಞಾದಿ ಅನುಷ್ಠಾನವನ್ನು ಮಾಡುವಂಥದ್ದು, ಪ್ರತಿನಿತ್ಯ ಮಾಡಬೇಕಾಗಿರತಕ್ಕಂಥ ತುಳಸಿ ಪೂಜೆ, ದೇವರ ಮುಂದೆ ದೀಪ ಹಚ್ಚುವಂಥದ್ದು, ಸಂಧ್ಯಾವಂದನಾದಿಗಳನ್ನು ಮಾಡುವಂಥದ್ದು, ಅದೆಲ್ಲವನ್ನ ಮಾಡುವುದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ವಿಶೇಷ ಪ್ರಯೋಜನಗಳು, ವಿಶೇಷವಾದ ಪುಣ್ಯ ಸಂಪಾದನೆ ಅಂತಿಲ್ಲ. ಯಾಕಂದ್ರೆ ಅವ್ರು ಈಗಾಗಲೇ ಭಗವಂತನನ್ನ ಕಂಡಾಗಿದೆ. ಅವರೆಲ್ಲರೂ ಕೂಡ ಭಗವಂತನನ್ನ ಕಂಡಾಗಿದೆ. ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಈಗಾಗಲೇ ಮುಕ್ತಿಗೆ ಹೋಗಿರತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಅದೇ ರೀತಿಯಲ್ಲಿ ಅಕೃತೇನ ನಾಕೃತೇನ ಬಿಡಿಸಿದಾಗ ಅಕೃತೇನ ಇಹ ಕಶ್ಚನನ. ಅಕೃತೇನ ಅಂದ್ರೆ ಅರ್ಥ ಏನು? ಕೃತೇನ ಅಂದ್ರೆ ಮಾಡಬೇಕಾದದ್ದನ್ನ ಮಾಡೋದು, ಅಕೃತೇನ ಅಂದ್ರೆ ಮಾಡಬೇಕಾದ ಕೆಲಸವನ್ನ ಮಾಡದೇ ಇರುವಂಥದ್ದು. ಉದಾಹರಣೆಗೆ ಸಾಧಕ ಈಗಾಗಲೇ ಬಿಂಬರೂಪಿಯಾದ ಭಗವಂತವನ್ನ ಕಂಡಿದ್ದಾನೆ, ಕಂಡು ನಾನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾನೆ. ಒಳಗಿನ ಬಿಂಬರೂಪಿಯಾದ ಭಗವಂತನನ್ನು ಕಂಡು ಆನಂದ ತುಂದಿಲನಾಗಿದ್ದಾನೆ, ಅದೇ ಒಂದು ಸಂತೋಷದಲ್ಲಿ ತೇಲ್ತಾ ಇದ್ದಾನೆ. ಅವನಿಗೆ ಯಾರೋ ಬಂದು ಸಾಯಂಕಾಲ ಆಯ್ತು, ಸಂಧ್ಯಾವಂದನೆ ಸಮಯವಾಯ್ತು, ಹೇಳಿ ಸಂಧ್ಯಾವಂದನೆ ಮಾಡಿ, ಸಂಧ್ಯಾವಂದನೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಪಾಪ ಬರುತ್ತೆ, ಕಾಲಕ್ಕೆ ಸಂಧ್ಯಾವಂದನೆ ಮಾಡ್ಬೇಕು, ಮಾಡಿಲ್ಲ ಅಂದ್ರೆ ಪಾಪ ಬರುತ್ತೆ ಅಂತ ಯಾರು ಎಬ್ಬಿಸ್ಬೇಕಾಗಿಲ್ಲ. ಯಾರು ಎಬ್ಸಿಲ್ಲ, ಇವನು ಮಾಡಿಲ್ಲ ಅಂದ ಮಾತ್ರಕ್ಕೆ ಇವನಿಗೆ ಪಾಪ ಬರೋದು ಇಲ್ಲ. ಯಾಕೆ? ಇವನು ಈ ಪ್ರಾಕೃತ ಪ್ರಪಂಚದಲ್ಲಿ ಇದ್ದರೂ ಕೂಡ ಅದರ ವಿಕಾರಗಳಿಗೆ ಒಳಗಾಗುವ ಹಂತವನ್ನ ದಾಟಿಬಿಟ್ಟಿದ್ದಾನೆ. ಒಳಗಿನ ಬಿಂಬರೂಪಿಯಾದ ಭಗವಂತನನ್ನ ಕಂಡು ಅವನು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇದ್ದಾನೆ. ಹಾಗಾಗಿ ಅಕೃತೇನ, ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಪರೀಕ್ಷಿತ್ ರಾಜನಿಗೆ ನೀರು ಕೊಟ್ಟು ಸತ್ಕಾರ ಮಾಡಿಲ್ಲ ಅಂತ ಕಾರಣಕ್ಕೆ ಶಮೀಕ ಋಷಿಗಳಿಗೆ ಪಾಪ ಏನು ಬಂದಿಲ್ಲ. ಹೆಣ್ಣು ಕೊಟ್ಟ ಮಾವನಿಗೆ ಸತ್ಕಾರವನ್ನ ಮಾಡಿಲ್ಲ, ಗೌರವ ಕೊಟ್ಟಿಲ್ಲ ಅಂತ ಹೇಳಿ ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇದ್ದಂತ ರುದ್ರದೇವರಿಗೆ ಪಾಪ ಏನು ಬಂದಿಲ್ಲ. ಹೊರತು ರುದ್ರದೇವರನ್ನ ನಿಂದನೆ ಮಾಡಿದ್ದಕ್ಕೆ ದಕ್ಷಿಣೆಗೆ ತೊಂದರೆ ಆಯ್ತು, ಹೊರತು ಪಾಪ ಬಂತು, ಹೊರತು ರುದ್ರದೇವರಿಗೆ ಪಾಪ ಏನು ಬಂದಿಲ್ಲ. ಯಾಕೆ? ಅವರು ಮಾಡಬೇಕಾದ ಕೆಲಸ, ಹಿರಿಯರಿಗೆ ಗೌರವ ಕೊಡಬೇಕಾದದ್ದು, ಮನೆಗೆ ಬಂದವರಿಗೆ ಸತ್ಕಾರ ಮಾಡಬೇಕಾದದ್ದೆಲ್ಲ ಮಾಡಬೇಕಾದ ಕೆಲಸ, ಶಾಸ್ತ್ರವಿಹಿತವಾದದ್ದು. ಆದರೆ ಅವರು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇದ್ದಾರೆ, ಅಥವಾ ಈಗಾಗಲೇ ಯಾರು ಮುಕ್ತಿಗೆ ಹೋಗ್ಬಿಟ್ಟಿದ್ದಾರೆ. ಹಾಗೆ ಮುಕ್ತಾತ್ಮರಿಗೂ ಕೂಡ ಅಕೃತೇನ, ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದದ್ದರಿಂದ ಕಶ್ಚನನ, ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ತೊಂದರೆಗಳು, ಕಶ್ಚನ ಪ್ರಯೋಜನ ಇಲ್ಲದೆ ಇರತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು ಅದ್ಯಾವುದು ಕೂಡ ಇಲ್ಲ. ಅಕೃತೇನ ಕಶ್ಚನ ಅನರ್ಥ, ಅಲ್ಲಿ ಅರ್ಥ ಇದ್ರೆ ಈಗ ಅನರ್ಥಹನ ಅಂತ ಇಟ್ಕೊಳ್ಳೋದು. ಅನರ್ಥ ಅನ್ನೋ ಶ್ಲೋಕದಲ್ಲಿ ಇಲ್ಲ. ಮಾಡಿದ್ರಿಂದ ಅರ್ಥವಿಲ್ಲ ಅಂದ್ರೆ, ಮಾಡದೇ ಇದ್ದದರಿಂದ ಅನರ್ಥವಿಲ್ಲ ಅನ್ನೋದು ಕೃಷ್ಣನ ಧ್ವನಿಯಲ್ಲಿ ಗೊತ್ತಾಗತ್ತೆ. ಹೀಗೆ ಕಶ್ಚನ ಅನರ್ಥಹನ ನಚಾಸ್ಯ ಸರ್ವಭೂತೇಶು ಕಶ್ಚಿದರ್ಥ ವ್ಯಪಾಶ್ರಯ. ಅಲ್ಲ, ತಾನು ಯಾರಿಗೊಬ್ಬರನ್ನ ಗೌರವದಿಂದ ಕಂಡಿಲ್ಲ, ಯಾರಿಗೂ ಕಷ್ಟಕ್ಕೆ ಸಹಕಾರ ಮಾಡಿಲ್ಲ ಅಂತ ಅಲ್ವೇ. ಜೀವೋ ಜೀವಸ್ಯ ಜೀವನಂ, ನಾವು ಒಬ್ಬರಿಗೆ ಸಹಕಾರ ಮಾಡಿದ್ರೆ ಅವರು ನಮ್ಗೆ ಸಹಕಾರ ಮಾಡ್ತಾರೆ.
ನೀನ್ ಯಾರಿಗೂ ಕಷ್ಟದಲ್ಲಿದ್ದಾಗ ಸಹಕಾರ ಮಾಡಿಲ್ಲ, ಅವನ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅವನು ಮತ್ತೆ ನಿನಗೆ ಸಹಕಾರ ಮಾಡ್ತಾನ ಅಂತ ಪ್ರಶ್ನೆ ಬಂದ್ರೆ, ಅಸ್ಯ ಸರ್ವಭೂತೇಶು ಕಶ್ಚಿತ್ ಅರ್ಥ ವ್ಯಪಾಶ್ರಯ, ಯಾರು ಹೀಗೆ ಅಸಂಪ್ರಜ್ಞಾತ ಅವಸ್ಥೆಯನ್ನು ತಲುಪಿದ್ದಾರೋ, ಸಾಧನೆಯ ಶಿಖರವನ್ನ ಏರಿದ್ದಾರೋ ಅಥವಾ ಈಗಾಗಲೇ ಮುಕ್ತಿಯನ್ನ ತಲುಪಿದ್ದಾರೋ ಅವರಿಗೆ ಕಶ್ಚಿತ್ ಅರ್ಥ ವ್ಯಪಾಶ್ರಯ, ಸರ್ವಭೂತೇಶು ಎಲ್ಲರಲ್ಲೂ ಕೂಡ, ಗುರು ತಾಯಿ ತಂದೆಯಿಂದರಲ್ಲಿ, ಗುರು ಹಿರಿಯರಲ್ಲಿರಬಹುದು, ಯಾರಿಂದ ಏನೂ ಆಗಬೇಕಾಗಿಲ್ಲ. ಯಾಕೆಂದ್ರೆ ಯಾರಿಂದ ಏನಾಗತ್ ಸಾಧ್ಯ? ಪ್ರಾಕೃತ ಪ್ರಪಂಚಕ್ಕೆ ಸಂಬಂಧಪಟ್ಟ ಕೆಲಸವನ್ನ ಸಹಕಾರವನ್ನ ಮಾತ್ರ ನಮ್ಗೆ ಯಾರು ಮಾಡ್ಕೊಡ್ತಾರೋ, ಪ್ರಾಕೃತವಾದ ಜಗತ್ತಿಗೆ ಸಂಬಂಧಪಟ್ಟಂತಹ ಮುಕ್ತಿಗೆ ಸಂಬಂಧಪಟ್ಟಂತಹ ಉಪಕಾರಗಳನ್ನು ಮಾಡಬೇಕಾದವನು ಯಾರು? ದೇವರು ಮಾತ್ರ, ಮತ್ತಾರು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಆ ಸರ್ವಭೂತೇಶು, ಎಲ್ಲರಲ್ಲಿ, ಭೂತ ಅಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿ, ತಾಯಿ ತಂದೆ ಗುರುಗಳು ಹಿರಿಯರು ಬಂಧು ಬಾಂಧವರು ಅಥವಾ ಬೇರೆ ಪ್ರಾಣಿ ಪಕ್ಷಿಗಳು, ಯಾರಿಂದಲೂ ಕೂಡ ಸರ್ವಭೂತೇಶು ಯಾರಲ್ಲಿಯೂ ಕಶ್ಚಿತ್ ಅರ್ಥ ವ್ಯಪಾಶ್ರಯ, ಕಶ್ಚಿತ್ ಯಾವೊಂದ ರೀತಿಯಲ್ಲೂ ಕೂಡ ಅರ್ಥ ವ್ಯಪಾಶ್ರಯ, ಅರ್ಥ ಅಂದ್ರೆ ಪ್ರಯೋಜನ, ಆಗ್ಲೇ ಹೇಳಿದೆ ಅರ್ಥ ಶಬ್ದಕ್ಕೆ ಪ್ರಯೋಜನ, ಅರ್ಥಕ್ಕೋಸ್ಕರವಾಗಿ ವ್ಯಪಾಶ್ರಯ, ನಮಗೇನೋ ಪ್ರಯೋಜನವಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತೊಬ್ಬರನ್ನ ಆಶ್ರಯಿಸುವಂಥದ್ದು ಅಲ್ವಾ? ನಾವ್ ಯಾರ ಹತ್ರನೂ ಮಾತಾಡಿಸ್ತೀವಿ ಅಥವಾ ಯಾರೊಟ್ಟಿಗೋ ಬಾಂಧವ್ಯದಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಯಾವಾಗ್ಲೂ ಹಾಗೆ ಅಂತಲ್ಲ, ಅಂತೂ ನಮ್ಮಿಂದ ಅವರಿಗೆ, ಅವರಿಂದ ನಮಗೇನೋ ಪರಸ್ಪರವಾಗಿರ್ತಕ್ಕಂಥ ಸಹಕಾರಗಳಿದ್ದೇ ಇರುತ್ತೆ. ಪರಸ್ಪರಂ ಭಾವ ಇಂತಹ ಶ್ರೇಯ ಪರಮಾವಶ್ಯಕ ಅಂತ ಕೃಷ್ಣನ ಮಾತನಂತೆ ನಮ್ಗೆ ಅವರಿಂದ ಸಹಕಾರ, ಅವರಿಗೆ ನಮ್ಮಿಂದ ಸಹಕಾರ ಆಗ್ತಾ ಇರುತ್ತೆ. ಆದರೆ ಯಾರು ಅಸಂಪ್ರಜ್ಞಾತ ಅವಸ್ಥೆಯನ್ನ ತಲುಪಿದ್ದಾರೋ, ಯಾರು ಈಗಾಗಲೇ ಮುಕ್ತಿಯನ್ನು ತಲುಪಿದ್ದಾರೋ ಅವರಿಗೆ ಅರ್ಥ ವ್ಯಪಾಶ್ರಯ, ಕಶ್ಚಿತ್ ಯಾವುದೇ ರೀತಿಯಿಂದಲೂ ಕೂಡ ಅರ್ಥ ವ್ಯಪಾಶ್ರಯ, ಅರ್ಥ ಅಂದ್ರೆ ಪ್ರಯೋಜನ, ಪ್ರಯೋಜನಕ್ಕೋಸ್ಕರವಾಗಿ ವ್ಯಪಾಶ್ರಯ, ವ್ಯಪಾಶ್ರಯ ಕರ್ತ ಏನು ಅಂತ ಹೇಳಿದ್ರೆ ಮತ್ತೊಬ್ಬರನ್ನ ನಾವು ಆಶ್ರಯಿಸುವಂಥದ್ದು, ಏನೋ ಒಂದು ಸಂಪತ್ತಿಗೋಸ್ಕರವಾಗಿ, ಏನೋ ಒಂದು ಅನುಕೂಲತೆಗೋಸ್ಕರವಾಗಿ ಮತ್ತೊಬ್ಬರನ್ನ ಆಶ್ರಯಿಸಬೇಕಾದ್ದು ಕೂಡ ನಷ್ಟ, ಅದು ಕೂಡ ಬೇಕಾಗಿಲ್ಲ. ಹೀಗೆ ಯಾರು ಅಸಂಪ್ರಜ್ಞಾತ ಅವಸ್ಥೆಯನ್ನ ತಲುಪಿದ್ದಾರೋ, ಯಾರು ಮುಕ್ತಿಗೆ ಹೋಗಿದ್ದಾರೋ ಅವರಿಗೆ ಕರ್ಮದ ಬಂಧನವಿಲ್ಲ, ಅವರಿಗೆ ನೀತಿ ನಿಯಮಗಳು ಕಟ್ಟುಪಾಡುಗಳು ಯಾರು ಕೂಡ ಇಂತಹ ವ್ಯಕ್ತಿಗಳಿಗೆ ಇಲ್ಲ ಅನ್ನೋದನ್ನ ಕೃಷ್ಣ ಹೇಳುತ್ತಿದ್ದಾನೆ. ಅಂದ್ರೆ ನಾವೀಗ ನಮ್ಮನ್ನು ನೋಡ್ಕೊಳ್ಬೇಕು. ನಾವು ಅಂತಹ ಒಂದು ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಇಲ್ಲ, ಮುಕ್ತಿಗಂತೂ ಹೋಗೇ ಇಲ್ಲ, ಅದು ಗೊತ್ತಿರುವಂಥದ್ದು. ಹಾಗಾಗಿ ನಾವಿನ್ನು ಅಸಂಪ್ರಜ್ಞಾತ ಅವಸ್ಥೆಯನ್ನು ತಲುಪಿಲ್ಲ ಅಂತ ಆದ್ಮೇಲೆ ನಮಗೆ ಆ ಕರ್ಮದ ಒಂದು ಕಟ್ಟುಪಾಡುಗಳು, ಕರ್ಮದ ಒಂದು ಬಂಧನ, ಮಾಡಬೇಕಾದ ಕೆಲಸಗಳನ್ನು ಮಾಡಲೇಬೇಕು. ಪ್ರಕೃತ ಅರ್ಜುನನ ವಿಷಯದಲ್ಲಿ ಹೇಳೋದು ಅಂತಾದ್ರೆ, ನೀನು ಒಬ್ಬ ದೇವತೆ, ಸಾಕ್ಷಾತ್ ಇಂದ್ರನಾಗಿ ಭೂಮಿಯಲ್ಲಿ ಅವತಾರವನ್ನ ಮಾಡಿದ್ದೀಯ ಅಂತಾದ್ರೆ ನಿನ್ನ ಕರ್ಮದ ಬಂಧ ಇನ್ನು ಮುದುಗಿಲ್ಲ. ನೀನು ಮುಕ್ತಿಗೆ ಹತ್ತರನಾಗಿರಬಹುದು, ಆದರೆ ನೀನು ಇನ್ನು ಮುಕ್ತಿಗೆ ಬೇಕಾದ ಪರಿಪೂರ್ಣವಾದ ಅರ್ಹತೆಯನ್ನು ಪಡೆದವನಾಗಿಲ್ಲ, ಮುಕ್ತಿಯ ಸಮೀಪದಲ್ಲಿದ್ದೀಯ ಅಷ್ಟೇ. ಹಾಗಾಗಿ ನಿನಗೆ ನಿನ್ನ ಕರ್ಮದ ಬಂಧನ ಇದ್ದೇ ಇದೆ. ನೀನು ಇವತ್ತೊಬ್ಬ ಕ್ಷತ್ರಿಯನಾಗಿ ಹುಟ್ಟಿದ್ದೀಯ ಅಂತ ಹೇಳಿದ್ರೆ ಆ ಕರ್ಮದ ಬಂಧನ ಅನ್ನುವಂಥದ್ದು ನಿನಗಿದ್ದೇ ಇದೆ. ಆದ್ದರಿಂದಾಗಿ ಕರ್ಮದ ಬಂಧನ ನಿನ್ನ ಜೊತೆಯಲ್ಲಿ ಇರುವುದರಿಂದಾಗಿ ಯಾವುದೇ ರೀತಿಯಿಂದಲೂ ಕೂಡ ನೀನು ಕರ್ಮ ವಿಮುಖನಾಗುವಂತೆ ಇಲ್ಲ. ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡಲೇಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು. ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಮಾಡಲೇಬೇಕು. ತಸ್ಯ, ಅಂತಹ ವ್ಯಕ್ತಿ ಅಂದ್ರೆ ಅಸಂಪ್ರಜ್ಞಾತ ಅವಸ್ಥೆಯನ್ನ ತಲೆಬಿರುವಂತಹ ವ್ಯಕ್ತಿಗೆ, ಅಥವಾ ಈಗಾಗಲೇ ಮುಕ್ತಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಗೆ ಕೃತೇನ ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಮಾಡುವುದರಿಂದ ಅರ್ಥ ಪ್ರಯೋಜನವು ನೈವ, ಅಂದ್ರೆ ಪುಣ್ಯ ಪ್ರಾಪ್ತಿ, ಪುಣ್ಯದ ಅಭಿವೃದ್ಧಿ ಎಂಬತಕ್ಕಂಥ ಪ್ರಯೋಜನವು ನೈವ, ಇಲ್ಲವೇ ಇಲ್ಲ. ಅಕೃತೇನ, ಮಾಡಬೇಕಾದ ಕೆಲಸವನ್ನ ಮಾಡದೇ ಇದ್ದುದರಿಂದಾಗಿ ಇಹ ಅನ್ನೋದು, ಇಹ ಅಂದ್ರೆ ಈ ಲೋಕದಲ್ಲಿ, ಕಶ್ಚನ ನ ಅನರ್ಥ, ಯಾವುದೇ ರೀತಿಯಿಂದಲೂ ಕೂಡ ಅನರ್ಥ, ತೊಂದರೆಯಾಗುವಂಥದ್ದು, ಪಾಪ ಬರುವಂಥದ್ದು ನ ಇಲ್ಲ. ಅಸ್ಯ, ಇಂತಹ ಸಾಧಕನಿಗೆ ಸರ್ವಭೂತೇಶು, ಎಲ್ಲರಲ್ಲಿಯೂ ಕೂಡ ಕಶ್ಚಿತ್ ಅರ್ಥ ವ್ಯಪಾಶ್ರಯ, ಅರ್ಥಕ್ಕೋಸ್ಕರವಾಗಿ ಮತ್ತೊಬ್ಬರನ್ನ ಆಶ್ರಯಿಸಿ, ಕಶ್ಚಿತ್ ಯಾರೊಬ್ಬರಲ್ಲಿಯೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಅರ್ಥ ವ್ಯಪಾಶ್ರಯ, ಸಂಪತ್ತಿಗೋಸ್ಕರವಾಗಿ ಮತ್ತೊಬ್ಬರನ್ನ ಬಯಸಬೇಕಾದದ್ದು ನಚ, ಇಲ್ಲವೇ ಇಲ್ಲ. ಹಾಗಾಗಿ ಇಂತಹ ವ್ಯಕ್ತಿಗಳು ಮತ್ತೊಬ್ಬರನ್ನ ಬಯಸಬೇಕಾಗಿಲ್ಲವಾದದ್ದರಿಂದಾಗಿ ನಾವೇನು ಮಾಡಬೇಕು? ನಾವು ಅಂತಹ ಹಂತದಲ್ಲಿ ಇಲ್ಲ ಅಂತಾದ್ರೆ ನಾವು ನಮ್ಮ ಪಾಲಿನ ಕರ್ತವ್ಯವನ್ನ ಮಾಡಬೇಕು. ಪ್ರಕೃತ ಅರ್ಜುನ, ನೀನು ನಿನ್ನ ಪಾಲಿನ ಕರ್ತವ್ಯವನ್ನ ಅವಶ್ಯವಾಗಿ ಮಾಡಲೇಬೇಕು ಅಂತ ಅಭಿಪ್ರಾಯ. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ
ಹೇಳು ಸರ್.